ಹಾಯ್. ರಾಗಿಗುಡ್ಡ ದೇವಸ್ಥಾನ ಮುಗಿಸ್ಕೊಂಡಿದ್ದ ತಕ್ಷಣ ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಬಂದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ನನ್ನ ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇರೋದು. ಇಲ್ಲಿ ಬಂದು ನೋಡಿದ್ರೆ ಇವಳು ಹೇಳಿದ್ದು ಈ ರಂಗೋಲಿ ನಾನೇ ಹಾಕಿದ್ದೀನಿ ಅಂತ. ಎಷ್ಟು ಚೆನ್ನಾಗಿ ಹಾಕಿದಾಳೆ ಅಂತ ಅಡ್ಮೈರ್ ಮಾಡ್ತಾ ಒಳಗೆ ಹೋದೆ. ಹೋಗಿದ ತಕ್ಷಣ ಆಂಟಿ ಮಾತಾಡಿಸಿ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಿದ್ಯಾ ಅಂತ ಎಲ್ಲ ಹೇಳಿದ್ರು. ಅದಾದಮೇಲೆ ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಮಾಡ್ಕೊಂಡು ಕೂತ್ಕೊಂಡೆ. ಅವಳು ಹಾಗೆ ಕ್ರಾಫ್ಟ್ ಮುಗಿಸ್ಕೊಂಡ್ಲು. ಅಲ್ಲಿಂದ ನಾನು ಇನ್ನೊಂದು ಬೆಸ್ಟ್ ಫ್ರೆಂಡ್ ಉಷಾ ಮನೆಗೆ ಹೋಗಬೇಕಿತ್ತು. ಆದರೆ ನಾವು ಲೇಟ್ ಮಾಡಿಕೊಂಡು ಹೋದ್ವಿ. ಹೋದ್ಮೇಲೆ ಎಲ್ಲಿ ಬೇಜಾರು ಮಾಡ್ಕೊತಾಳೋ ಅಂತ ಹೇಳಿದ್ರೆ ಅಷ್ಟರಲ್ಲಿ ಆಲ್ರೆಡಿ ಅವಳಿಗೆ ಕೋಪ ಬಂದುಬಿಟ್ಟಿತ್ತು. ಹಾಗೆ ಆಲೂ ಪರಾಟ ಮಾಡೋಣ ಬನ್ನಿ ಅಂತ ಕರೆದಿದ್ಲು. ಆದರೆ ನಾವು ಹೋಗೋಷ್ಟ್ರಲ್ಲಿ ಅವಳೇ ಮಾಡಿಟ್ಬಿಟ್ಟಿದ್ಲು. ಅದನ್ನೆಲ್ಲ ನಾವು ತಟ್ಟೆಗೆ ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಳು ರೆಡಿ ಆಗ್ತಾಯಿದ್ಲು. ಅರ್ಪಿತಾ ನಮ್ಮೆಲ್ಲರಿಗೂ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅರ್ಪಿತಾ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ವೈಟ್ ಡ್ರೆಸ್ ಹಾಕ್ಕೊಂಡಿರೋಳ ಹೆಸರು ಅರ್ಪಿತಾ. ಮುಂದೆ ಬರೋಳ ಹೆಸರು ಉಷಾ. ಬ್ಲೂ ಸೀರೆ ಉಟ್ಕೊಂಡಿದ್ದಾಳೆ. ಇವರಿಬ್ರು ನನಗೆ ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಮೀನಿಂಗ್ ಗೊತ್ತಾಗೋದಕ್ಕೂ ಮುಂಚೆಯಿಂದನೇ ಫ್ರೆಂಡ್ಸ್ ಆಗಿದ್ದವರು. ಇಲ್ಲಿಗೆ ಹತ್ತತ್ರ 15 ವರ್ಷ ಆಗ್ತಾ ಬಂತು ನಮ್ಮೆಲ್ಲರ ಪರಿಚಯ ಆಗಿ. ಏನಕ್ಕೆ ಇವರೆಲ್ಲ ರೆಡಿ ಆಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಏನಕ್ಕೆ ಇಷ್ಟು ಅರ್ಜೆಂಟಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಬನ್ನಿ. ಬೆಂಗಳೂರು ಗಣೇಶೋತ್ಸವ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಈ ಸಲ 63ನೇ ವರ್ಷದ ಉತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಉಷಾ ಅದರಲ್ಲಿ 200 ಡ್ರಮ್ಮರ್ಸಲ್ಲಿ ಒಬ್ಬಳಾಗಿ ಡ್ರಮ್ ಬಾರಿಸ್ತಾ ಇದ್ದಾಳೆ. ಲಾಸ್ಟ್ ಇಯರ್ ನಾನು ಅವಳು ಹೋಗಿದ್ದಾಗ ಅವಳು ತುಂಬ ಅಡ್ಮೈರ್ ಮಾಡಿ ನೆಕ್ಸ್ಟ್ ಇಯರಿಂದ ನಾನು ಸೇರ್ಕೊತೀನಿ ಅಂತ ಹೇಳಿದ್ಲು. ಈ ವರ್ಷ ಅದನ್ನು ನನಸು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದು ಬೀಟ್ ಗುರೂಸ್ ಹೋಸ್ಟ್ ಮಾಡ್ತಿರೋ ಈವೆಂಟು. ಅದಕ್ಕೋಸ್ಕರನೇ ರೆಡಿ ಆಗಬೇಕಿತ್ತು ಅಂತ ಹೇಳಿ ನಾವು ಬೇಗನೆ ಹೋಗಬೇಕಿತ್ತು. ಆದರೆ ನಾವು ಗೊತ್ತಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗೋ ಅಷ್ಟರಲ್ಲಿ ಅವಳಿಗೆ ಕೋಪನೇ ಬರೆಸ್ಬಿಟ್ಟಿದ್ವಿ. ಆದ್ರೂ ಉಷಾ ಸಮಾಧಾನ ಮಾಡ್ಕೊಂಡ್ಲು. ಹೇಗೆ ಸಮಾಧಾನ ಮಾಡ್ಕೊಂಡ್ಲು ಅಂತ ಮುಂದೆ ನೋಡಿ. ಅರ್ಪಿತಾ ಊಟ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಅವಳ ಕೋಪ ತಣ್ಣಗಾಯಿತು. ನಾವು ಮುಂಚೆಯಿಂದನೂ ಒಂದೇ ತಟ್ಟೆಲಿ ತಿಂದ ಅಭ್ಯಾಸ, ಇವತ್ತು ಹಾಗೆ ಮಾಡ್ತಾ ಇದ್ದೀವಿ. ಆಲ್ಸೋ ರೆಡಿ ಆಗೋದಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಕೊಂಡು. ನೀವು ಯಾವತ್ತಾದರೂ ಅದನ್ನು ಅನುಭವಿಸಿದ್ದೀರಾ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಊಟ ಮಾಡ್ತಾ ಮಾಡ್ತಾ ಉಷಾ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ಲು ಈ 11 ದಿನದಲ್ಲಿ ಅಂತ ಹೇಳಿದ್ಲು. ಹೌದು, ಗಣೇಶ ಹಬ್ಬ ಸ್ಟಾರ್ಟ್ ಆಗಿದ್ದಾಗಿಂದ ಇವತ್ತಿನವರೆಗೂ ಅಂದರೆ 6ನೇ ತಾರೀಕು ಸೆಪ್ಟೆಂಬರ್ವರೆಗೂ ಡ್ರಮ್ಸ್ ಬಾರಿಸ್ಬೇಕು. 11 ದಿನ ಕಂಟಿನ್ಯೂಸ್ ಆಗಿ ಈವೆಂಟ್ಸ್ ನಡೆಸ್ತಾ ಇರ್ತಾರೆ. ಇವ್ರದ್ದಾದಮೇಲೆ ಬೇರೆ ಬೇರೆ ಈವೆಂಟ್ಸ್ ಕೂಡ ಬರುತ್ತೆ. ಲೈಕ್ ರಾಜೇಶ್ ಕೃಷ್ಣನ ಕರೆಸಿದ್ರು, ವಿಜಯ್ ಪ್ರಕಾಶ್ ಅವ್ರನ್ನ ಕರೆಸಿದ್ರು, ರಘು ದೀಕ್ಷಿತ್ ಕಾನ್ಸರ್ಟ್ ಇತ್ತು ಇದ್ರ ಹಿಂದಿನ ದಿನ. ಆ ಥರ ಎಲ್ಲ ಇರುತ್ತೆ. ಇನ್ನು ಉಷಾನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಒಂದು ಪರ್ಫಾರ್ಮೆನ್ಸಿಂದ ಅವಳು ತುಂಬ ಕಲ್ತಿಯಾಳೆ. ಟೀನೇಜ್ ಹುಡುಗಿರಿಂದ ಹಿಡಿದು 50-60 ವರ್ಷದ ಮಹಿಳೆಯರು ಕೂಡ ಈ ಪರ್ಫಾರ್ಮೆನ್ಸ್ನಲ್ಲಿ ಭಾಗಿಯಾಗಿದ್ದಾರೆ. ಆ್ಯಂಡ್ ಎವ್ರಿಡೇ ಎಲ್ಲರೂ ಎಷ್ಟು ಎಫರ್ಟ್ಸ್ ಹಾಕಿ ರೆಡಿ ಆಗ್ಬಿಟ್ಟು ಬರೋರು, ಎಷ್ಟು ಎಂಥೂಸಿಯಾಸಮ್ ಇತ್ತು, ಎಷ್ಟು ಎನರ್ಜಿಯಿಂದ ಪರ್ಫಾರ್ಮ್ ಮಾಡೋರು. ಸ್ಪೆಷಲಿ 50-60 ವರ್ಷ ಆಗಿದ್ರೂ ಅಷ್ಟು ಇಷ್ಟಪಟ್ಟು ಎಲ್ಲ ಬರ್ತಾಯಿದ್ರು ಅಲ್ವಾ. ನಾವು ಆ ವಯಸ್ಸು ಆಗೋ ಅಷ್ಟರಲ್ಲಿ ಅಷ್ಟೇ ಎನರ್ಜಿ ಇದ್ದರೆ ಸಾಕು ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತಲೂ ಹೇಳ್ತಾ ಇದ್ಲು. ಇದೆಲ್ಲ ಕೇಳಿಸ್ಕೊಳ್ತಾ ಅಷ್ಟರಲ್ಲಿ ರೆಡಿಯಾಗಿ ನಾವು BGU ಫೆಸ್ಟಿವಲ್ ಕಡೆ ಹೊರಟ್ವಿ. ಈ ಸಲ ಅವ್ರು ಕೂರಿಸಿದ್ದು APS ಕಾಲೇಜ್ ಗ್ರೌಂಡ್ಸಲ್ಲಿ. ತುಂಬ ಅದ್ಧೂರಿಯಾಗಂತೂ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ವರ್ಷ. ನೀವು ಒಂದು ಸಲ ಆದರೂ ವಿಸಿಟ್ ಮಾಡಿ ನೋಡಿ. ಏನಪ್ಪ ಈ ಹುಡುಗಿ ಬರೀ ಗಣೇಶ ಹಬ್ಬದ ವೀಡಿಯೋಸೇ ಮಾಡಿ ಹಾಕ್ತಿದ್ದಾಳೆ ಅಂತ ಅಂದ್ಕೊಂಡ್ರಾ? ಅದಕ್ಕೂ ಒಂದು ರೀಸನ್ ಇದೆ. ಚಿಕ್ಕ ವಯಸ್ಸಿಂದನೂ ಗಣೇಶನ ಮೇಲೆ ಒಂಥರ ಪ್ರೀತಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಹಳೆ ಕಾಲದಲ್ಲಿ ಗಣೇಶ ಹಬ್ಬನ ಎಲ್ಲರೂ ಅವ್ರವ್ರ ಮನೇಲಿ ಮಾತ್ರ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು. ಆದರೆ ಬ್ರಿಟಿಷರ್ಸ್ ಕಾಲದಲ್ಲಿ ಜನರಿಗೆ ದೊಡ್ಡ ಪ್ರೊಸೆಷನ್ನ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ. ಆಗ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಸರ್ ಅವರು ಹೊಸ ಯೋಚನೆ ಮಾಡಿದ್ರು. ಅವರು ಯಾವುದೇ ಧಾರ್ಮಿಕ ಹಬ್ಬವನ್ನು ಸಾರ್ವಜನಿಕವಾಗಿ ಮಾಡಿದರೂ ಯಾರೂ ತಡೆಯೋರು ಇರಲಿಲ್ಲ ಅಂತ ಹೇಳಿ 1893ನಲ್ಲಿ ಗಣೇಶ ಹಬ್ಬನ ದೊಡ್ಡದಾಗಿ ಬೀದಿಗಳಲ್ಲಿ ಪೆಂಡಾಲ್ ಹಾಕಿ ಎಲ್ಲರನ್ನೂ ಸೇರಿಸಿ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನ, ಜಾತಿ, ಮತ, ಭೇದ ಏನೂ ಇಲ್ಲದೆ ಎಲ್ಲರೂ ಸೇರಿ ಒಂದಾಗಿ ಹಬ್ಬವನ್ನು ಆಚರಿಸಿದ್ರು. ಹೀಗೆ ದೇವರ ಆರಾಧನೆ ಜೊತೆಗೆ ಜನರಲ್ಲಿ ಒಗ್ಗಟ್ಟು ಮತ್ತು ದೇಶಭಕ್ತಿ ಸ್ಟಾರ್ಟ್ ಆಯಿತು. ಅದರಿಂದನೇ ಗಣೇಶ ಹಬ್ಬ ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಕತೆ ಹೇಳ್ತಾ ಹೇಳ್ತಾ ನಾವು ಇಲ್ಲಿಗೆ ಬಂದು ಆಲ್ರೆಡಿ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಉಷಾ ಡ್ರಮ್ ಬಾರಿಸ್ತಿರುವಾಗ ಈ ಮಕ್ಕಳು ಎಷ್ಟು ಮುದ್ದಾಗಿ ಆಟಾಡ್ತಿದ್ರು ಅಂತ ಹೇಳಿ ಕ್ಯಾಪ್ಚರ್ ಮಾಡಿದೆ ನೋಡಿ. ಹೀಗೆ ನೋಡಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಸೆಲೆಬ್ರೇಟ್ ಮಾಡುವಂಥ ಏಕೈಕ ಹಬ್ಬ ಅಂದರೆ ಗಣೇಶ ಹಬ್ಬ. ಹಾಗಾಗಿ ನಂಗೆ ಗಣೇಶ ಹಬ್ಬ ಅಂದರೆ ಅಷ್ಟು ಇಷ್ಟ. ಇಲ್ಲಿಂದ ಮುಂದೆ ಬೀಟ್ ಗುರೂಸ್ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಡ್ರಮ್ ಬಾರಿಸಿದ್ರು ಅನ್ನೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಎಂಜಾಯ್ ಮಾಡೋಣ ಬನ್ನಿ. गणपति बप्पा मोरया।
ಪರ್ಫಾರ್ಮೆನ್ಸ್ ಮುಗಿತಲ್ಲ ಅಂತ ಕೂತ್ಕೊಂಡ್ರೆ ಆ್ಯಕ್ಚುಲಾಗಿ ಹಬ್ಬ ಸ್ಟಾರ್ಟ್ ಆಗಿದ್ದು ಇವ್ರ ಪರ್ಫಾರ್ಮೆನ್ಸ್ ಆದಮೇಲೆ. ಎಲ್ಲರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಅಂತ ಮುಂದೆ ಕೂಡ ಹಾಕಿದ್ದೀನಿ ನೋಡಿ. ಆಲ್ಸೋ ಇವತ್ತಿನ ಈ ವಿಸರ್ಜನೆ ದಿನ ನಂಗೆ ತುಂಬ ಸ್ಪೆಷಲ್ ಆಗಿರುತ್ತೆ, ಅಷ್ಟು ಎಂಜಾಯ್ ಮಾಡಿದ್ದೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀರೆ ಉಟ್ಕೊಂಡಿರೋರ ಹೆಸರು ಯಶಸ್ವಿನಿ ದೇಶಪಾಂಡೆ ಅಂತ, ನಿರಂಜನ್ ದೇಶಪಾಂಡೆ ಅವರ ವೈಫು. ಅವರು ಕೂಡ ನಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ರು. ಶಿ ವಾಸ್ ಅ ವೆರಿ ಹಂಬಲ್ ಪರ್ಸನ್ ಆ್ಯಸ್ ವೆಲ್. ನಾವು ಎಲ್ಲೆಲ್ಲೋ ಹೆಂಗೆಂಗೋ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂಥೇಳಿ ಎಲ್ಲ ಹೆಣ್ಮಕ್ಳನ್ನು ಒಂದು ಲೈನ್ನಲ್ಲಿ ನಿಲ್ಲಿಸಿ, ಕೇರಳದ ಚಂಡಿ ಅವ್ರನ್ನೆಲ್ಲ ಒಂದು ಲೈನಲ್ಲಿ ನಿಲ್ಲಿಸಿ ನಮಗೋಸ್ಕರ ಅವ್ರು ಬಾರಿಸ್ತಿದ್ರು. ನಾವು ಕುಣಿತಾ ಇದ್ವಿ ನೋಡಿ. ನಾವಿಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿರೋ ಟೈಮಲ್ಲಿ ಗಣೇಶನ ವಿಸರ್ಜನೆ ಟೈಮ್ ಬಂದೇ ಬಿಡ್ತು. ಅದೆಲ್ಲ ನೋಡ್ತಾ ಇದ್ರೆ ಕಣ್ಣಂಚಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗತ್ತೆ, ಮುಂದಿನ ವರ್ಷ ಸಿಗೋಣ ಅಂಥೇಳಿ ಹೊರಟ್ವಿ. ಆದರೆ ಎಷ್ಟೊತ್ತಾದರೂ ಮಳೆ ನಿಲ್ಲೇ ಇಲ್ಲ. ಬೀಟ್ಕುರುಸ್ ಅವರು ಉಷಂಗೆ ಸ್ನ್ಯಾಕ್ಸ್ ಕೊಟ್ಟಿದ್ರು, ಆದರೆ ನಾವೇ ತಿನ್ಕೊಂಡ್ಬಿಟ್ವಿ. ಹಾಗೆ ಮಾತಾಡ್ಕೊತ ಕುತ್ಕೊಂಡ್ವಿ. ನಾವು ಯಾವಾಗ ಸಿಕ್ಕರೂ ಹಾಗೇನೆ ಚೆನ್ನಾಗಿ ಮಾತಾಡ್ಕೊಂಡು ಕುತ್ಕೊಳ್ತೀವಿ. ನಾವು ಜೊತೆಗೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟರಲ್ಲಾಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಆದ್ರೂ ಮಳೆ ನಿಂತೇ ಇರಲಿಲ್ಲ. ಹಾಗಾಗಿ ಮಳೇಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಚೆನ್ನಾಗಿ ಫೋಟೋಸ್ ತಗೊಂಡು ಮಳೆಯಲ್ಲೇ ನಿಂತ್ಕೊಂಡು ಗಾಡಿ ಓಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಟೈಮಲ್ಲೂ ಕೂಡ ಎಲ್ಲ ಕಳೆದೋಗ್ಬಿಟ್ಟು ಹಾಗೋ ಹೇಗೋ ಹೆಂಗೋ ಮನೆಗೆ ರೀಚ್ ಆದ್ವಿ. ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ಚಪಾತಿ ಮತ್ತು ಅನ್ನ ಸಾಂಬಾರು ಮಾಡಿದ್ರು ಅಂಥೇಳಿ ಮತ್ತೆ ಒಂದೇ ತಟ್ಟೆಯಲ್ಲಿ ಎಲ್ಲ 3 ಜನನೂ ಕುತ್ಕೊಂಡು ಊಟ ಮಾಡಿದ್ವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಲವಿಂಗ್ ಮೈ ಲಿಟಲ್ ಲೈಫ್, ಎವ್ರಿ ಮೊಮೆಂಟ್, ಎವ್ರಿ ಡೀಟೇಲ್, ಎವ್ರಿ ಬಿಟ್ ಆಫ್ ಇಟ್ ಅಂತ ಹೇಳ್ತಾ ನಾಳೆ ಸಿಗ್ತೀನಿ. ಬಾಯ್.